ನಮಸ್ತೆ. ಮತ್ತೆ ನಮ್ಮ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕೆಲವೊಬ್ಬರಲ್ಲಿ ಟೆಸ್ಟಿಸಲ್ಲಿ ಗೊತ್ತಿಲ್ಲದಂಗೆ ಸಣ್ಣ ಊತ ಆಗತ್ತೆ, ಉರಿ ಉರಿ ಆಗತ್ತೆ, ಸೈಜ್ ಡಿಫ್ರೆನ್ಸ್ ಆಗತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ತುಂಬ ದಿವಸ ಆದಮೇಲೆ ಕ್ಲಿನಿಕ್ಕಿಗೆ ಬರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಂತ ಯಾವ ರೀತಿ ಒಂದು ಟೆಸ್ಟಿಸ್ ವೃಷಣ ಅದನ್ನು ಟೆಸ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಬ್ರೀಫಾಗಿ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವೆಜೇನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಎಜುಕೇಷನ್, ಲೈಂಗಿಕ ಶಿಕ್ಷಣ ಎಷ್ಟೋ ಸೆಕ್ಸ್ ಪ್ರಾಬ್ಲಮನ್ನು ಕಡಿಮೆ ಮಾಡುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ವಾಟ್ಸಪ್ ಮಾಡಿ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ. ಇವತ್ತು ಬೆಳಗ್ಗೆ ಒಬ್ಬ ಹುಡುಗ ಬಂದಿದ್ದ. ಅವನಿಗೊಂದು 22 ವರ್ಷ. ಅವನು ನಡೀತಾ ಇದ್ದಿದ್ದೆ ಒಂಥರ ಆನೆ ಥರ ನಡೀತಾ ಇದ್ದ. ಸೊ ಏನು ಅಂತ ಕೇಳಿದ್ರೆ, ಸರ್ ನನಗೆ ತುಂಬ ಪೇಯ್ನ್ ಆಗ್ತಿದೆ, ನಿನ್ನೆ ರಾತ್ರಿಯಿಂದ ಪೇಯ್ನು ಜೊತೆಗೆ ಚಳಿ ಜ್ವರ ಬಂದಿದೆ ಅಂತಂದ. ಸೊ ನೀನು ಅದನ್ನು ನೋಡೇ ಇಲ್ವಾ 2-3 ಡೇಸಿಂದ ಅಂತ ಹೇಳಿದೆ. ಇಲ್ಲ ಸರ್, ನಾನು ಆ ಕಡೆ ಗಮನ ಕೊಡಲ್ಲ ಅಂತ ಹೇಳಿದೆ. ಅದೇನಾಗ್ತಿದೆ ಅಂದರೆ ಅವನಿಗೆ 2-3 ದಿವಸದಿಂದ ಅವನಿಗೆ ಇನ್ಫೆಕ್ಷನ್ ಆಗಿದೆ, ಬಟ್ ಆ ಕಡೆ ಅವ್ನು ನೋಡೂ ಇಲ್ಲ. ಸೊ ಡೇ ಬೈ ಡೇ ಅದು ಊತ ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿ ನೋವಿನ ಜೊತೆ ಜ್ವರನೂ ಬಂದಿದೆ. ಸೊ ಅವನನ್ನು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಸೊ ಮೆಡಿಸಿನ್ ಏನು ಅಂತೇಳಿ ಅಡ್ವೈಸ್ ಮಾಡಿ ಕಳಿಸ್ತೆ. ಈ ಥರ ಕೆಲವೊಂದು ಇನ್ಫೆಕ್ಷನ್ನು ಒಂದು 3 ಡೇಸ್ ಅಥವಾ 1 ವೀಕಿಂದನೇ ಸಣ್ಣದಾಗಿ ಶುರು ಆಗಿರುತ್ತೆ. ಆ ಟೈಮಲ್ಲಿ ಒಂದು ಗಮನ ಕೊಡೋದು ಅಥವಾ ಒಂದು ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಒಂದು ಜಾಸ್ತಿ ಆಗೋವಂಥ ಇನ್ಫೆಕ್ಷನ್ನು ಕಂಟ್ರೋಲಿಗೆ ಬರುತ್ತೆ. ಸೊ ಈ ಟೆಸ್ಟಿಸ್ ಅಥವಾ ವೃಷಣನ ಯಾವ ರೀತಿ ಸೆಲ್ಫ್ ಎಕ್ಸಾಮಿನೇಷನ್, ಸ್ವಂತ ಪರೀಕ್ಷೆ ಮಾಡ್ಕೋಬೇಕು, ಒಂದು 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಅಂದರೆ ಸ್ನಾನ ಮಾಡ್ಕೊಳ್ಳೋವಂಥದ್ದು, ಒಂದು ಉಗುರು ಬೆಚ್ಚ ನೀರು ಅಥವಾ ಬಿಸಿನೀರಲ್ಲಿ. ಕಾರಣ ಇಷ್ಟೇ, ಆ ಸ್ಕ್ರೋಟಲ್ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ, ಆ ಟೆಸ್ಟಿಸು ಕರೆಕ್ಟ್ ಜಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಸೆಕೆಂಡ್ ಸ್ಟೆಪ್, ಒಂದು ಮಿರರ್ ಎದುರುಗಡೆ ನಿಂತ್ಕೊಳ್ಳೋವಂಥದ್ದು. ಮೂರನೇ ಸ್ಟೆಪ್ ಏನಂದರೆ 2 ಫಿಂಗರ್, ಒಂದು ತಂಬು ಇನ್ನೊಂದು ಇಂಡೆಕ್ಸ್, ಈ 2 ಫಿಂಗರಲ್ಲಿ ಒಂದು ಫೀಲ್ ಮಾಡೋದು. ಇಲ್ಲಿ ಒಂದು ಗಮನ ಏನಂದರೆ, ಹಿಂದ್ಗಡೆ ಎಪಿಡಿಡಿಮಿಸ್ ಅಂತ ಇರುತ್ತೆ, ಅಂದರೆ ಒಂದು ಸ್ಪರ್ಮನ್ನು ಸ್ಟೋರೇಜ್ ಮಾಡಿ ಮೆಚ್ಯೂರ್ ಮಾಡೋಂಥ ಒಂದು ಆರ್ಗನ್ ಇರುತ್ತೆ, ಅದು ಫೀಲ್ ಆಗುತ್ತೆ ಹಿಂದ್ಗಡೆ. ಅದು ಬಿಟ್ಟು ಏನಾದರೂ ಗಂಟಿದೆಯಾ ಅಂತೇಳಿ ಸಣ್ಣದಾಗಿ ಫೀಲ್ ಮಾಡೋದು. ಇಲ್ಲಿ ಸ್ಕಿನ್ ಜೊತೆಗೆ ಒಂದು ಗಂಟು ಅಥವಾ ಲಂಪ್ಸ್ ಏನಾದರೂ ಇತ್ತು ಅಂದರೆ ಅದು ನಾರ್ಮಲ್ ಇರುತ್ತೆ. ಡೀಪಾಗೆ ಏನಾದರೂ ಒಂದು ಲಂಪ್ಸ್ ಅಥವಾ ಗಂಟು ಸಿಗುತ್ತಾ ಅದನ್ನು ಸುತ್ತಲೂ ಪರೀಕ್ಷೆ ಮಾಡ್ಕೋಬೇಕು. ಈ ಸೆಲ್ಫ್ ಟೆಸ್ಟ್ ಎಕ್ಸಾಮಿನೇಷನಿಂದ ಒಂದು 4 ಪಾಯಿಂಟ್ ಒಂದು ಐಡೆಂಟಿಫೈ ಮಾಡ್ಕೋಬೋದು. ಒಂದು ಲಂಪ್ಸ್ ಅಥವಾ ಗಂಟು, ಆ ಗಂಟು ಎಷ್ಟು ಸೈಜ್ ಇದೆ, ಅದು ಡೀಪ್ ಇದೆಯಾ ಅದು ಗೊತ್ತಾಗತ್ತೆ. ಎರಡನೇದು ಟೆಸ್ಟಿಸ್ ಸೈಜು. ನಾರ್ಮಲ್ ಟೆಸ್ಟಿಸ್ ಸೈಜು 2 to 3 ಇಂಚಸ್ ಉದ್ದ ಇರುತ್ತೆ, 1 ಇಂಚು ಅಗಲ ಇರುತ್ತೆ. ಅದು ನಾರ್ಮಲ್ ಇದೆಯಾ ಇಲ್ಲ ಅಂತೇಳಿ. ಕೆಲವೊಂದು ಟೈಮ್ ಏನಾಗುತ್ತೆ, ಒಬ್ಬೊಬ್ಬರಿಗೆ 1 ಟೆಸ್ಟಿಸ್ ಇರೋದಿಲ್ಲ, ಮತ್ತು ಕೆಲವೊಬ್ಬರಿಗೆ ಆ ಸೈಜ್ ಕಡಿಮೆ ಇರುತ್ತೆ ಅಥವಾ ಸಣ್ಣ ಗಂಟು ಥರ ಕಾಣುತ್ತೆ, ಟೆಸ್ಟಿಸೇ ಇರೋದಿಲ್ಲ. ಮೂರನೇದು, ಟೆಸ್ಟಿಸನ್ನು ಫೀಲ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಸ್ಕ್ರೋಟಲ್, ಆ ವೃಷಣದ ಚೀಲನ್ನು ಅಬ್ಸರ್ವ್ ಮಾಡಿದರೆ ಒಂದು ದಪ್ಪ ದಾರದ ಥರ ಫೀಲ್ ಆಯಿತು ಅಂದರೆ ಮೇ ಬಿ ವೆರಿಕೋಸಿಲ್ ಇರ್ಬೋದು. ನಾಲ್ಕನೇದು, ಆ ಟೆಸ್ಟಿಸ್ ಕೆಳಗಡೆ ಒಂದು ನೀರು ಥರ ತುಂಬಿಕೊಂಡಿರುತ್ತೆ, ಅದನ್ನು ನಾವು ಹೈಡ್ರೋಸೀಲ್ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಟೈಮ್ ಟೆಸ್ಟಿಸ್ ದಪ್ಪ ಆಗಿರುತ್ತೆ, ರೆಡ್ಡಿಶ್ ಆಗಿರುತ್ತೆ. ಈ ಥರ ಏನೇನು ಚೇಂಜಸ್ ಆಗುತ್ತೆ ಅಂದರೆ ಸಣ್ಣ ಪುಟ್ಟ ಚೇಂಜಸ್ಸು ಸೆಲ್ಫ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗತ್ತೆ. ಸೊ ಫ್ರೆಂಡ್ಸ್, ಸೆಲ್ಫ್ ಟೆಸ್ಟಿಸ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಚೇಂಜಸ್ ಬೇಗ ಗೊತ್ತಾಗೋದ್ರಿಂದ ಆ ಕಾಂಪ್ಲಿಕೇಶನ್ನು ಕಡಿಮೆ ಆಗುತ್ತೆ ಮತ್ತು ಟ್ರೀಟ್ಮೆಂಟು ಸಹ ಈಸಿ ಆಗುತ್ತೆ. ಬಟ್ ಮೇಜರ್ ಚೇಂಜಸ್ ಇತ್ತು ಅಥವಾ ಟೆಸ್ಟಿಸನ್ನು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.